ರಾಜ್ಯದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ. ಪಿಡಿಒ ಎಕ್ಸಾಮಿನೇಷನ್ದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ. ಓಕೆ, ಸಿಂಧನೂರಿನಲ್ಲಿ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಿರೋದು 24 ಜನಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ ಒಂದು ರೂಮಲ್ಲಿ. ಇವ್ರು ನೋಡಿದ್ರೆ 12 ಪೇಪರ್ ಕಳಿಸಿದ್ದಾರೆ, ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. PDO ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಸರಿಯಾದ ನಂಬರ್ ಅಂದರೆ ಎಷ್ಟು ಜನ ವಿದ್ಯಾರ್ಥಿಗಳಿರ್ತಾರೋ ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಇವ್ರು ಕಳಿಸ್ತಾ ಇಲ್ಲ. ಕುಷ್ಟಗಿ ಸಿಂಧನೂರು ರಸ್ತೆಯನ್ನು ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸ್ಥಳಕ್ಕೆ ಸಿಂಧನೂರು ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಈಗ ಸದ್ಯಕ್ಕೆ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸರ್, ನಾನು 6ನೇ ರೂಮ್ನಾಗ ನಾ ಇದ್ದೀನಿ. ಆರನೇ ರೂಮ್ನಾಗ ಫಸ್ಟಿಗೆ ಪೇಪರ್ ಬೇಡ, ಯಾರು ಬರ್ತಾರೋ ಅವ್ರು ಬರೀರಿ. ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಪ್ರೊಟೆಕ್ಷನ್ ಮಾಡುವಂತದಂತೂ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅಷ್ಟು CCTV ಐತಿ, ಮೊಬೈಲ್ ಜಾಮರ್ ಐತಿ, ಬಾಡಿ ಕ್ಯಾಮ್ರಾ ಅದಾವು, ಎಲ್ಲ ವೇರ್ ಮಾಡ್ಯಾರ. ಎಲ್ಲವೂ ಪಿನ್ ಟು ಪಿನ್, ಬಿಟ್ ಟು ಬಿಟ್ ರೆಕಾರ್ಡ್ ಆಗಿದೆ. ಯಾವನೇ ತಪ್ಪಿತಸ್ಥ ಇರಲಿ, ಸೂಪರ್ವೈಸರು, ಇನ್ವಿಜಿಲೇಟರು ಏನೇ ಇರಲಿ, ಯಾರೇ ಇದ್ರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಅದು ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ. ಸುಮ್ಮನೆ ರೂಮರ್ಸ್ಗಳಿಗೆ ತಲೆ ಕೊಟ್ಟು, ಗಾಳಿ ಸುದ್ದಿಗೆ ತಲೆ ಕೊಟ್ಟು ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೋಬೇಡಿ. ನಿಮ್ಮ ಭವಿಷ್ಯ ಜೊತೆ ಯಾರು ಚೆಲ್ಲಾಟ ಆಡ್ತಾ ಇಲ್ಲ. ನಿಮ್ಮ ಜೊತೆ KPSC ಆಗಲಿ, ಜಿಲ್ಲಾಡಳಿತ ಆಗಲಿ, ನಾವು 100% ಇರ್ತೀವಿ. ಅದೇನು ವಾಟ್ ಎವರ್ ಹ್ಯಾಪನ್ಸ್, ಅದೇನಾದ್ರು ಹಂಗೆ ಆಗಿತ್ತಂದ್ರೆ ಇಡೀ ಸ್ಟೇಟ್ಗೆ ವಾಪಸ್ ಎಕ್ಸಾಮ್ ಆಗುತ್ತೆ. ತಪ್ಪಾಗಿತ್ತು ಆಗಿಲ್ಲ ಅಂತ. ಸೊ ಇದು ಅವ್ರು ಹೇಳ್ತಾ ಇದ್ದಾರೆ, ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ, ನಿಮ್ಮ ಪರವಾಗಿ ನಾವು ಜಿಲ್ಲಾಡಳಿತ ಎಲ್ಲ ನಿಲ್ತೀವಿ, ನಿಮ್ಗೆ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ. ಬಟ್ ಅವರು ಪರೀಕ್ಷೆ ಬರೆಯೋದಕ್ಕೆ ಬಂದಿರೋರು ಒಪ್ತಾ ಇಲ್ಲ. KPSC ಅವರು ಎಡವಟ್ಟು ಮಾಡಿದ್ದಾರೆ. ಒಂದು ಕೋಣೆಯಲ್ಲಿ 24 ವಿದ್ಯಾರ್ಥಿಗಳನ್ನ ಕೂರಿಸ್ಬಿಟ್ಟು 12 ಪೇಪರ್ ಕೊಟ್ಟರೆ ಹೆಂಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಜಗಟ್ಕಲ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಏನು ಈಗ ವಿದ್ಯಾರ್ಥಿಗಳು ಮಾಡ್ತಿರೋ ಆರೋಪ ಏನು? ಈಗ ಕನ್ವಿನ್ಸ್ ಆಗಿ ಎಕ್ಸಾಮ್ ಬರೀತಾರಾ ಬರೆಯಲ್ವಾ, ಏನು ಹೇಳ್ತಾರೆ? ಖಂಡಿತ ಅರುಣ್, ಇದು ಒಂದ್ ರೀತಿಯಲ್ಲಿ ಮತ್ತೊಂದು KPSC ಎಡವಟ್ಟು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಈ ಒಂದು ಎಕ್ಸಾಮ್ ನ ಏನು ಕಂಡಕ್ಟ್ ಮಾಡಿರುವಂತದ್ದು. ಆದಾಗ್ಯೂ ಕೂಡ ಸಿಂಧನೂರಿನ ಏನು ಡಿಗ್ರಿ ಕಾಲೇಜಿನ ಪರೀಕ್ಷಾ ಕೇಂದ್ರ ಇದೆ, ಅಲ್ಲಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಕೊಡದೆ ಅರ್ಧಕ್ಕರ್ಧ ವಿದ್ಯಾರ್ಥಿಗಳಿಗೆ ಅವರು ಪ್ರಶ್ನೆ ಪತ್ರಿಕೆಗಳನ್ನ ಕೊಡ್ಲಿಕ್ಕೆ ತಡ ಮಾಡಿರುವಂತದ್ದು. ಅಂದ್ರೆ 24 ಜನ ಒಂದು ಕೊಠಡಿಯಲ್ಲಿ ಇರ್ತಾರೆ. ಆ ತರದ್ದು 40 ಬ್ಲಾಕ್ಗಳಿದೆ. 40 ಬ್ಲಾಕ್ಗಳಲ್ಲಿ ಕೂಡ ಇದನ್ನ ಸಮಸ್ಯೆಯನ್ನ ಮಾಡಿರುವಂತದ್ದು. ಅಂದ್ರೆ 24 ಜನಕ್ಕೆ ಬದಲಾಗಿ ಕೇವಲ 12 ಜನರಿಗೆ ಅದನ್ನ ಕೊಟ್ಟಿದ್ದಾರೆ. ಇನ್ನ 12 ಜನಕ್ಕೆ ಕ್ವಶನ್ ಪೇಪರ್ ಅನ್ನ ಕೊಟ್ಟಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂತ ಪರೀಕ್ಷಾರ್ಥಿಗಳು ಏನು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಯಾಕೆಂದ್ರೆ ಏನು ಅವರು 11:40 ಅಂದ್ರೆ 10 ಗಂಟೆಗೆ ಇದು ಎಕ್ಸಾಮ್ ಸ್ಟಾರ್ಟ್ ಆಗ್ಬೇಕು. 9:45ಕ್ಕೆ ಅವರು ಪ್ರೊಸೀಜರ್ ಗಳನ್ನ ಮಾಡ್ಬೇಕಾಗಿತ್ತು. ಆದಾಗ್ಯೂ ಕೂಡ ಅರ್ಧ ಗಂಟೆ ಅಷ್ಟು ತಡವಾಗಿದೆ. ಮೊದಲೇ ಅರ್ಧ ಗಂಟೆ ತಡವಾಗಿದೆ, ಇನ್ನೂ ಅರ್ಧ ಗಂಟೆ ಕಾಯ್ಲಿಕ್ಕೆ ಅಲ್ಲಿನ ಸಿಬ್ಬಂದಿಗಳು ಹೇಳಿದಾಗ ನಿಜಕ್ಕೂ ಪರೀಕ್ಷಾರ್ಥಿಗಳು ಇದರಲ್ಲಿ ಏನೋ ಅಕ್ರಮ ನಡೆದಿದೆ ಅನ್ನುವಂತ ಒಂದು ಅವರ ಅನುಮಾನ. ಜೊತೆಗೆ ಏನು ಅವ್ರು ತಂದಂತ ಪತ್ರಿಕೆ ಬಂಡಲ್ಗಳಿತ್ತು ಅದೆಲ್ಲವೂ ಕೂಡ ಓಪನ್ ಆಗಿತ್ತು ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಖಂಡಿತ ಅಕ್ರಮ ಆಗಿರೋ ಕಾರಣಕ್ಕೆ ಈ ರೀತಿಯಾದಂತ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಹೀಗಾಗಿ ನಾವು ಪರೀಕ್ಷೆಯನ್ನ ಬರೆಯೋದಿಲ್ಲ, ಮರು ಪರೀಕ್ಷೆಯನ್ನ ನಡೆಸಿ ಅನ್ನುವಂತ ಆಗ್ರಹವನ್ನ ಮಾಡಿ ಅಲ್ಲಿ ಇರ್ತಕ್ಕಂತ ಪರೀಕ್ಷಾರ್ಥಿಗಳಲ್ಲಿ ಸುಮಾರು 95% ಜನ ಹೊರಗಡೆ ಬಂದು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬರೀ ರಾಯಚೂರಿನ ಪರೀಕ್ಷಾರ್ಥಿಗಳಿಲ್ಲ, ಯಾದಗಿರಿ, ಬೀದರ್ನಿಂದ ದೂರದ ಊರುಗಳಿಂದ ಬಂದು ಇಲ್ಲಿ ಎಕ್ಸಾಮ್ ಅನ್ನ ಬರಿತಾ ಇದ್ದಾರೆ. ಏನು ಹೈದರಾಬಾದ್ ಕರ್ನಾಟಕದ 97 ಖಾಲಿ ಹುದ್ದೆಗಳಿದೆ, ಆ ಹುದ್ದೆಗೆ ಪರೀಕ್ಷೆಯನ್ನ ಬರಲಿಕ್ಕೆ ಬಂದಂತವ್ರು. ಆದ್ರೆ ಈ ಪರೀಕ್ಷೆ ಆಯೋಜನೆಯಲ್ಲಿ ಮತ್ತು ಇದನ್ನ ನಡೆಸುವಲ್ಲಿ KPSC
ವಿಫಲ ಆಗಿರೋದ್ರಿಂದ ಪರೀಕ್ಷಾರ್ಥಿಗಳು ಈ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಏನು ಸಿಂಧನೂರಿನ ತಹಸೀಲ್ದಾರ್ ಕೂಡ ಇದಕ್ಕೆ ಅವರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಪರೀಕ್ಷೆಯನ್ನ ನಾವು ಸುಗಮವಾಗಿ ಮುಂದುವರಿಸ್ತೀವಿ, ಈಗ ಅರ್ಧ ಗಂಟೆ ಕಾಲಾವಕಾಶ ನಿಮಗೆ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದಾಗ್ಲೂ ಕೂಡ ಪರೀಕ್ಷಾರ್ಥಿಗಳು ಇದನ್ನ ಒಪ್ಪದೆ ಇನ್ನೂ ಹೋರಾಟವನ್ನ ಮುಂದುವರಿಸಿರುವಂತದ್ದು. ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಅವರು ಕಷ್ಟಪಟ್ಟು ಓದಿದೀವಿ, ನಮ್ಗೆ ಅನ್ಯಾಯ ಆಗತ್ತೆ ಅಂತ, ಇವ್ರು ನಾವೇನು ತಪ್ಪೇ ಮಾಡಿಲ್ಲ ಅಂತ ನೋಡೋಣ.